ಹಾಗೂ ಸಿಇಒಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಮಾಡಲಾಗ್ತಾ ಇದೆ. ನಿನ್ನೆಯೂ ಕೂಡ ಸಭೆ ಆಗಿದೆ, ಇವತ್ತು ಕೂಡ ಈ ಸಭೆ ಆಗಿದೆ. ಆದರೆ ಈ ಸಭೆಯಲ್ಲಿ ಕೆಲವೊಂದಿಷ್ಟು ಜನ ಗೈರಾಗಿರುವಂತಹ ಹಿನ್ನೆಲೆಯಲ್ಲಿ ಗರಮಾತ್ ಮೀಟಿಂಗ್ಗೆ ಬರದೇ ಇರುವಂತಹ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನಾನು ಮೀಟಿಂಗ್ಗೆ ಬಂದರೂ ಕೂಡ ಇನ್ಯಾರೂ ಬಂದಿಲ್ಲ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧವೂ ಕೂಡ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದಂಡ ಹಾಕಿ ಅಂತೇಳಿ ಪಕ್ಕದಲ್ಲಿರೋರು ಕೂಡ ಹೇಳ್ತಾರೆ. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಬರ್ತಾರೆ ಮತ್ತು ಸಚಿವರು ಕೂಡ ಇರ್ತಾರೆ. ಸೊ ಸಿಎಂ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮಾಡಲಾಗ್ತಾ ಇದೆ. ಎಲ್ಲ ಜಿಲ್ಲೆಗಳ ಡಿಸಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳ ಸಭೆ ಇದು. ಸಭೆಗೆ ಬೇಗ ಇವತ್ತು ಸಿಎಂ ಸಿದ್ದರಾಮಯ್ಯವರು ಕೂಡ ಬರ್ತಾರೆ. ಸೊ ಆ ಕಡೆ ಈ ಕಡೆ ನೋಡ್ತಾರೆ, ಯಾರು ಕೂಡ ಬರೋದಿಲ್ಲ. ಅಂದರೆ ಅಲ್ಲಿ ಸಚಿವರು ಕೆಲವೊಂದಿಷ್ಟು ಸಚಿವರ ಗೈರಾಗ್ತಾರೆ. ಸೊ ಹಂಗಾಗಿ ಅವರ ವಿರುದ್ಧ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಅಸಮಾಧಾನವನ್ನು ಹೊರಹಾಕ್ತಾರೆ. ನಾನು ಬಂದರೂ ಕೂಡ ಇವರು ಬರೋದಿಲ್ಲ ಅಂತೇಳಿ. ಯಾಕೆ ಈ ಸಭೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಯಾವ ರೀತಿಯಾಗಿ ಮುಂಜಾಗ್ರತವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಸಭೆ ನಡೀತಾ ಇರುವಂಥದ್ದು. ಏನು ದಂಡ ಹಾಕಲ್ಲ ನೀವು, ಅದಕ್ಕೆ ಯಾರು ಸೀರಿಯಸ್ ದಂಡ ಅಲ್ಲ, ಇಂಪಾರ್ಟೆಂಟ್ ಇಲ್ಲೆಲ್ಲ ಮಿನಿಸ್ಟ್ರಿಗಳು ಇರ್ಬೇಕಲ್ವಾ, ಮಾದರಿ ಇರ್ಬೇಕಲ್ವಾ. ನಮ್ಮ ಡೆಪ್ಯೂಟಿ ಏನು ದಂಡ ಹಾಕಲ್ಲ ನೀವು, ಅದಕ್ಕೆ ಯಾರು ಸೀರಿಯಸ್ ದಂಡ ಅಲ್ಲ, ಇಂಪಾರ್ಟೆಂಟ್ ಇಲ್ಲೆಲ್ಲ ಮಿನಿಸ್ಟ್ರಿಗಳು ಇರ್ಬೇಕಲ್ವಾ, ಮಾದರಿ ಇರ್ಬೇಕಲ್ವಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಪ್ರಗತಿ ಪರಿಶೀಲನಾ ಸಭೆ 2ನೇ ದಿನಕ್ಕೆ ಮುಂದುವರಿತಾ ಇದೆ. ಆದರೂ ಕೂಡ ಈ ಸಭೆಯಲ್ಲಿ ಸಚಿವರು ಬಂದಿಲ್ಲ ಅನ್ನುವಂಥ ಬೇಸರ ಸಿಎಂ ಸಿದ್ದರಾಮಯ್ಯನವರದು. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ಎಂ ಕುಮಾರ್ ಮುಖ್ಯಮಂತ್ರಿಗಳು ಏನೋ ಸಭೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಇವತ್ತಿನ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಬೇಗನೆ ಬರ್ತಾರೆ. ಆದರೂ ಕೂಡ ಸಚಿವರು ಬಂದಿಲ್ಲ ಅಂಥೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ಈ ಸಭೆ ಯಾಕೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡಿತಿದ್ದಾರೆ. ಅಂದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಂದರೆ ಡಿಸಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಈ ಸಭೆಯನ್ನು ಮಾಡಲಾಗುತ್ತೆ. ಮಳೆಗಾಲ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂಥೇಳಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಮಾಹಿತಿಯನ್ನು ಪಡೆಯಲಾಗುತ್ತೆ, ಸೂಚನೆ ಕೊಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಈ ಸಭೆಗೆ ಸಚಿವರು ಗೈರು ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಗರಂ ಆದರೂ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಮುಂದಿನ ದಿನಮಾನಗಳಲ್ಲಿ ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬಹುದು ಅಂತ? ಎಂ ಕುಮಾರ್ ಮುಖ್ಯಮಂತ್ರಿ ಆಗಮಿಸಿದ ಸಂದರ್ಭದಲ್ಲಿ ಕೆಲ ಸಚಿವರುಗಳು ಇನ್ನೂ ಸಭೆಗೆ ಬಂದಿರಲಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಈ ಒಂದು ಸಭೆಗೆ ಡಿಸಿಎಂ ಇರ್ಬೋದು ಮತ್ತು ಸಚಿವರುಗಳು ಬಂದಿಲ್ಲ ಅಂತ ಅನ್ನೋದನ್ನ ಅವರು ಒಂದು ರೀತಿ ವ್ಯಂಗ್ಯವಾಗಿ ಅಥವಾ ಯಾಕೆ ಬಂದಿಲ್ಲ ಅಂತ ಅನ್ನೋ ರೀತಿ ಪ್ರಶ್ನೆ ಮಾಡೋ ರೀತಿಯಲ್ಲಿ ಅವರು ಕೇಳಿದ್ರು. ಆ ಸಂದರ್ಭದಲ್ಲಿದ್ದಂತ ಸಚಿವ ಕೃಷ್ಣ ಬೈರೇಗೌಡರು ಯಾರೆಲ್ಲ ಸಭೆಗೆ ಹಾಜರಾಗಿಲ್ಲ ಅಲ್ಲಿ ಅವರೆಲ್ಲರನ್ನೂ ಸಹ ಅವರೆಲ್ಲರಿಗೂ ಸಹ ನೀವು ಫೈನ್ ಹಾಕಿದ್ದಾರೆ ಅಂತ ಹೇಳುವ ಮೂಲಕ ಒಂದು ರೀತಿ ತಮಾಷೆಯನ್ನ ಮಾಡಿದ್ದಾರೆ. ಆ ಮೂಲಕ ಈ ಒಂದು ಸಭೆಗೆ ಸಿಎಂ ಏನು ಇವತ್ತು ಬೇಗ ಆಗಮಿಸಿದ್ರು. 10:30 ಏನು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಅದೇ ಒಂದು ಸಮಯಕ್ಕೆ ಮುಖ್ಯಮಂತ್ರಿಗಳು ಸಭೆಗೆ ಹಾಜರಾಗುವ ಸಂದರ್ಭದಲ್ಲಿ ಇತರ ಸಚಿವರುಗಳು ಇನ್ನೂ ಸಹ ಬಂದಿರಲಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರು. ಸಚಿವ ಕೃಷ್ಣ ಬೈರೇಗೌಡರು ಇದೇ ಒಂದು ವಿಷಯವನ್ನ ಏನು ಪ್ರಸ್ತಾಪ ಮಾಡಿ ನೋಡಿ ಡಿಕೆನು ಬಂದಿಲ್ಲ, ಸಚಿವರು ಬಂದಿಲ್ಲ ಅನ್ಕೊಂಡು ಸಿಎಂ ಮುಖ್ಯಮಂತ್ರಿಗಳು ಆ ಒಂದನ್ನ ಏನು ಪ್ರಶ್ನೆ ಮಾಡೋದು. ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಆ ಒಂದು ತಮಾಷೆಯನ್ನ ಹಿಡಿದು ಆಗ ಸಭೆ ನಗೆಗಡಲು ತೇಲಿತ್ತು. ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನು ಡಿಸಿಗಳ 2ನೇ ದಿನ ಸಭೆಯನ್ನು ಅವರು ಮುಂದುವರೆಸಿದ್ದಾರೆ. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ರೆ, ಒಂದದು ಶಿಕ್ಷಕರದು ವಿದ್ಯಾರ್ಥಿಗಳ ಏನು ಫಲಿತಾಂಶ ಇತ್ತೀಚೆಗೆ SSLC ನಲ್ಲಿ ಹಿಡಿದಿರೋ ಬಗ್ಗೆನೂ ಸಹ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನು ಮಾಡಿದ್ರೆ. ಯಾಕೆ ಈ ಒಂದು ಸಂದರ್ಭದಲ್ಲಿ ಕಳೆದ ಬಾರಿನೂ ಸಹ ಇದೇ ರೀತಿ ಆಗಿತ್ತು. ಕಳೆದ ಬಾರಿ ರಿವ್ಯೂ ಮೀಟಿಂಗ್ ಅಲ್ಲೂ ಸಹ ವಿದ್ಯಾರ್ಥಿಗಳಲ್ಲಿ ಏನು SSLC ಫಲಿತಾಂಶ ಕಡಿಮೆ ಆಗಿರೋದಕ್ಕೆ ಶಿಕ್ಷಕರಿರ್ಬೋದು, ಬಿಇಒಗಳಿರ್ಬೋದು ಜವಾಬ್ದಾರಿ ಮಾಡಬೇಕು ಮತ್ತು ಯಾವೆಲ್ಲ ಬದಲಾವಣೆಗಳು ಮಾಡಬೇಕು ಅಂತ ಬಗ್ಗೆ ಅವರು ಸಾಕಷ್ಟು ಸಲಹೆ ಸೂಚನೆ ಕೊಟ್ಟರು ಸಹ
ಮತ್ತೆ ಯಥಾ ಪ್ರಕಾರ ಒಂದು ಕಡಿಮೆ ಅಂಕಗಳು ಕಡಿಮೆ ಗಳಿಸಿರೋದಿರ್ಬೋದು ಅಥವಾ ಫಲಿತಾಂಶ ಕಡಿಮೆ ಬಂದಿರೋದಕ್ಕೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಕೃಪಾಂಕ ನೀಡೋದ್ರ ಬಗ್ಗೆನೂ ಸಹ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ಬಾರಿ ಕೃಪಾಂಕ ನೀಡೋ ಸಂದರ್ಭದಲ್ಲಿ ಮುಂದಿನ ಬಾರಿ ತಯಾರಿಕೆ ಆಗಬಾರ್ದು ಅಂತ ಸೂಚನೆ ಕೊಟ್ಟರು. ಆದರೂ ಸಹ ಈ ಬಾರಿನೂ ಸಹ ಮತ್ತೊಮ್ಮೆ ಅದೇ ರೀತಿ ಸಮಸ್ಯೆ ಆಗಿದೆ. ಹಾಗಾಗಿ ಡಿಡಿಪಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಇನ್ನು ಮುಂದೆ ಈ ರೀತಿ ಪರಿಸ್ಥಿತಿ ಆಗಬಾರ್ದು, ಡಿಡಿಪಿಗಳು ನಿಷ್ಠೆಯಿಂದ ಆಸಕ್ತಿಯಿಂದ ಕಾರ್ಯನಿರ್ವಹಿಸಬೇಕು. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಮತ್ತು ಆ ಒಂದು ಶಿಕ್ಷಣದಲ್ಲಿ ಇನ್ನಷ್ಟು ಉನ್ನತೀಕರಣ ಸಾಧಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಿವೇಕ ವಿಶೇಷ ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನ ಬಿಡುಗಡೆ ಮಾಡೋದ್ ಬಗ್ಗೆ ಈಗಾಗಲೇ ಹಣವನ್ನ ಬಿಡುಗಡೆ ಮಾಡಿದ್ವಿ. ಅದರ ಕೊಠಡಿಯನ್ನ ಆದಷ್ಟು ಬೇಗ ನಿರ್ಮಾಣ ಮಾಡಿ ಅಂತ ಸೂಚನೆ ಕೊಟ್ಟಿದ್ರೆ, ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿವೇಕ ಕೊಠಡಿ ಶಾಲೆಗಳಿಗೆ ಹೆಚ್ಚುವರಿ ಕೊಠಡಿ ನಿರ್ಮಾಣ ಮಾಡ್ಲಿಕ್ಕೆ ಹಿಂದಿನ ಸಚಿವರಂತ ನಾಗೇಶ್ ಅವರು ಕೊಟ್ಟಿದ್ದು ಆ ಯೋಜನೆ ಅದನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಆ ಒಂದು ಅನುದಾನಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಸಂಬಂಧಪಟ್ಟ ಆರ್ಥಿಕ ಇಲಾಖೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಈಗ ಅದೇ ರೀತಿ ಕಲಿಕಾ ಮಟ್ಟವನ್ನು ಕಲಿಕಾ ಮಟ್ಟ ಹೆಚ್ಚಳ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಮತ್ತು 100% ನೀವು ಫಲಿತಾಂಶವನ್ನು ತರಬೇಕು. ಎಲ್ಲೆಲ್ಲಿ ಕಡಿಮೆ ಇದೆ 60ಕ್ಕಿಂತ ಕಡಿಮೆ ಪರ್ಸೆಂಟ್ ಎಲ್ಲೆಲ್ಲಾಗಿದೆ ಅಲ್ಲಿ ಡಿಡಿಪಿಗಳು ಮತ್ತು ಬಿಇಒಗಳಿಗೆ ನೋಟಿಸ್ ಅನ್ನು ಕೊಟ್ಟು ಅದ್ರ ಬಗ್ಗೆ ಸ್ಪಷ್ಟನೆ ಕೇಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು 2ನೇ ದಿನನೂ ಸಹ ಸಭೆಯಲ್ಲಿ ಹಳೆ ಬರುವ ವಿಷಯಗಳ ಪ್ರಸ್ತಾಪ ಮಾಡಿದ್ದಾರೆ. ಬಾಲ್ಯ ವಿವಾಹ ಸಂಬಂಧಪಟ್ಟಂತೆ ಈಗಾಗಲೇ ಬಾಲ್ಯ ವಿವಾಹ ಪ್ರಕರಣ ಹೆಚ್ಚಾಗಿದೆ ಮತ್ತು ಗರ್ಭಿಣಿಯರು ಬಾಣಂತಿಯರ ಸಾವಿನ ಪ್ರಕರಣಗಳು ಸಹ ಇನ್ನೂ ಮುಂದುವರೆದಿದೆ. ಈಗಾಗಲೇ ಕಳೆದ ಬಾರಿ ಈ ಒಂದು ಸಿಸೇರಿಯನ್ ನಿಂದಾಗಿ ಆದಂತ ಪ್ರಕರಣಗಳಲ್ಲಿ ಹಲವಾರು ಜನ ಸಾವನ್ನಪ್ಪಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ಸಭೆಯಲ್ಲಿ ಬಾಲ್ಯ ವಿವಾಹ ಇರ್ಬೋದು, ಬಾಲ ಗರ್ಭಿಣಿ ಪ್ರಕರಣ ಇರ್ಬೋದು ಮತ್ತು ಸಿಸೇರಿಯನ್ ಆಗ್ತಿದ್ದ ಡೆತ್ ಅನ್ನು ತಪ್ಪಿಸ್ಲಿಕ್ಕೆ ಆರೋಗ್ಯ ಇಲಾಖೆ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ, ಈಗ ಕೈಗೊಂಡಿರೋ ಕ್ರಮಗಳು ಇನ್ನೂ ಸಹ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬಂದಿದೆಯಾ ಅಂತ ಬಗ್ಗೆ ಸಹ ಅಧಿಕಾರಿಗಳಿಂದ ಪ್ರಶ್ನೆಯನ್ನ ಕೇಳಿ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಇಂದು ಸಹ ಇದೇ ಒಂದು ವಿಷಯದಲ್ಲಿ ನಿನ್ನೆ ನಡೆದಂತ ಬೇರೆ ಬೇರೆ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮುಖ್ಯಮಂತ್ರಿಗಳು ನಡೆಸಿದ್ರು. ಇನ್ನೂ ಸಹ ಕೇವಲ ಒಂದು 13 ಜಿಲ್ಲೆಗಳ ಮಾತ್ರ ಜಿಲ್ಲಾ ಸಚಿವರುಗಳಿರ್ಬೋದು, ಅದೇ ರೀತಿ ಕಾರ್ಯದರ್ಶಿಗಳಿರ್ಬೋದು, ಡಿಸಿಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನೂ ಸಹ ಹಲವಾರು ಇಲಾಖೆಗಳ ಬಗ್ಗೆ ಅವರು ಚರ್ಚೆಯನ್ನು ನಡೆಸಬೇಕಾಗಿದೆ. ಹಾಗಾಗಿ ಇಂದು ಸಹ ಸುಮಾರು ಸಂಜೆ 4 ಗಂಟೆ 5 ಗಂಟೆ ತನಕ ಸಹ ಪರಿಶೀಲನಾ ಸಭೆ ಮುಂದುವರಿಯುವಂತ ಒಂದು ಸಾಧ್ಯತೆ ಇದೆ. ಅದೇ ರೀತಿ ಬೇರೆ ಬೇರೆ ಸ್ಕೀಮ್ಗಳು, ವಿಶೇಷವಾಗಿ ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನ ವಿಚಾರ ಇರ್ಬೋದು, ಬಿಪಿಎಲ್ ಕಾರ್ಡ್ಗಳ ವಿತರಣೆ ಇರ್ಬೋದು ಮತ್ತು ಅನರ್ಹ ಕಾರ್ಡ್ಗಳ ಪಡಿತರ ಕಾರ್ಡ್ಗಳ ತೆಗೆಯುವ ವಿಷಯ ಇರ್ಬೋದು, ಕೆರೆಗಳ ಹೂಳೆತ್ತು ವಿಚಾರ ಇರ್ಬೋದು, ಇನ್ನು RDPR ವಿಷಯದಲ್ಲಿ ಗ್ರಾಮೀಣಾಭಿವೃದ್ಧಿ ಕೆರೆಗಳ ಪುನಶ್ಚೇತನ ಇರ್ಬೋದು ಮತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತ ಕಾರ್ಯಕ್ರಮಗಳು ಇರ್ಬೋದು ಮತ್ತು ಪಹಡಿ ಮತ್ತು ಅವರ ಜಮೀನುಗಳ ಸಂಬಂಧಪಟ್ಟಂತೆ ದಾಖಲಾತಿ ಮಾಡ್ತಿರುವಂತಹ ಡಿಸಿಗಳಿರ್ಬೋದು ಮತ್ತು ಡಿಸಿಗಳು ಬಳಿ ಇರುವಂತಹ ಈ ಒಂದು ಜಮೀನು ಸಂಬಂಧಪಟ್ಟಂತೆ ದಾಖಲೆ ತಿದ್ದುಪಡಿ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳು ಎಸಿ ಮತ್ತು ಡಿಸಿ ಕೋರ್ಟಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನ ತ್ವರಿತ ಇತ್ಯರ್ಥ ಮಾಡ್ಲಿಕ್ಕೂ ಸಹ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಇಂದು ಸಹ ಮುಖ್ಯಮಂತ್ರಿಗಳು ಯಾವೆಲ್ಲ ಸೂಚನೆ ಕೊಡ್ತಾರೆ ಮತ್ತು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ಅನ್ನೋದನ್ನ ಈ ಒಂದು ಸಭೆ ಕಾದು ನೋಡ್ತದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಡೆಪ್ಟಿ